ತಂದೆ ತಾಯಿ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ, ಮನೆಯಾಗ ಇದ್ದರೆ ಹೆಂಡರ ಮಕ್ಕಳ ಕಾಟ, ಓಣ್ಯಾಗ ಹೊಂಟರೆ ಗೆಳೆಯರ ಕಾಟ, ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋಣಂದ್ರೆ ಈ ಸುಖ್ಯಗಳು ಚುಕ್ಕಾಡಿ ಕಾಟ. ಆ ಚುಕ್ಕಾಡಿ ಕಾಟವನ್ನು ತಾಳಲಾರದ ಒಂದು ತಮ್ಮನ್ನು ಮಾತನಾಡಿಸುವ ದಿಟ್ಟ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಾವುದಾರಂದರೆ ಯಾರು ದೇವ? ಚೆನ್ನಬಲರಿ ಮುಖಲೆಂಬ ಮುತ್ತಣ್ಣ ಗಂಡು ಕಲೆಗಳ ಗುಂಡಿಗಳೆಂಬಿಲ್ಲದೆ ಪ್ರಿಯುವಂತ ಈಗ ತಂಡದಿಂದ ಅಪ್ಪಳಿದು ಚಪ್ಪರಿದು ಕುಪ್ಪಳಿದು ಬದರು ಪೋತುಗಳ ಕದಿರು ಬದರಾದ ಸಪ್ತ ಸಮುದ್ರಗಳು ಒಪ್ಪೋಜಲ ಬಂದು ಬಿಲ್ಲು ಮಾಡಿ ಮುಗುರು ಗೊಳಿಯೊಳಗಿಳಿದು ಹಚ್ಚಲು ಪರಮರ್ಥ ಸಾರಥಿ ಭೂಪತಿ ಸಾರಥಿ ವೀರಾಟನ ಮೋಹ ಸಾಗರ ಕಥೆಯಂತೆ ಕೃತಿಯಂತೆ ಬರೆಯುವ ಕೈಲಾಸವಾಸ ನಮ್ಮಡ ಬಿಡಿದ ಮೂಜು ಬಸಡಗರದರ ಬಂದೂರ ಬಲಾಂಗಿತನಾದ ಕಡಗಲಿಗಿಂತ ಕಗಡಿ ಉಂಗಾಯ್ತು ಸಾರಥಿ ಕೈವಾರ ಮಾಡಿದ ಕೃತಿ ಸಾರಥಿ ಶೃಂಗಾರವಾದ ಸಭಾ ಮತ್ತಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ದೇವ? ನಮ್ಮ ಭಾವನಾದ ವಿರಾಟ ರಾಯನ ಸಕಲ ರಾಜರಿಗೆಲ್ಲ ಭಯಗ್ರಸ್ತನಾಗಿ ಗಪ್ಪ ಮಂಗಳವನಂ ಗಂಡು ಗುರು ಪಾಂಡವರ ಸೌರಾಟ ದೇಶದ ರಾಜರ ತಲೆಮಾರಿದ ಯಾವತ್ತಾದ ರಾಜಕರಾದ ಮರೆಯುವ ರಾಜರ ಬದ್ಧವಾಗಿ ಸೌಖ್ಯದಿಂದಿರುವವು. ಎಲ್ಲ ಒಡ ಹುಟ್ಟಿದವಳಾದ ಅಗ್ರಜಾತಿಯ ಕಾಣದೆ ಬಹಳ ದಿವಸಗಳಾಯಿತು. ಆದ್ದರಿಂದ ಹಕ್ಕನ ಪಾದಕ್ಕೆ ನಮಸ್ಕರಿಸಿದಕ್ಕ ಮುಕ್ತ ಬಲಗಾಣಿಗೆ ಮೊಡವನ್ನು ಮತ್ತು ಇಷ್ಟಾದೇವಿ ಅಕ್ಕನವರ ಧರಿಸಿದ ಆತನವಾಗಿ ಬರವಾಗಿದೆ ಕಲ್ಯಾಣ ಸಾರದೆ ತಿಳಿದ ಒಂದು ಸಂಗತಿ ತಿಳಿಯಿತು ಭೂಪತಿ. ಮುಂದೇನ ಸಂಗತಿ? ಸಾರದೆ ಭೂಪತಿ ಸುಧಿಷ್ಠಾದೇವಿ ಆಸ್ಥಾನಕ್ಕೆ ಸೂಟಿಯಿಂದ ರಸವನ್ನು ಬಿಡಿದಾರದೆ ಅತಿ ಚಕ್ರದಿ ನಿರ್ಮಿಷ್ಟಂತಾಗಲಿ ಭೂಪತಿ. ನಮ್ಮ ಅಕ್ಕಯ್ಯನ ಸಂಸ್ಥಾನವೇ ಒಂದು ರೀತಿಯಾಗಿ ಕಾಣುವುದಲ್ಲ ಸಾರಥಿ. ಮುಚ್ಚಿನ ಕೊನೆಗಳಿಂದಲೂ ಮರಕದ ತನೆಗಳಿಂದಲೂ ಎಂದ್ರಮಣಿ ನೀಲ ಕಟ್ಟಿನಿಂದಲೂ ಸಾಂಗಶ್ರಮವಾಗಿ ಶೋಭಿಸುತ್ತಿರುವುದಲ್ಲ. ಇದೇನು ಇರಬಹುದು? ಇತ್ತ ಬರಬಂದನಾಗೂ ನಾನೊಂದು ಆಗ್ನಿಯನ್ನು ಮಾಡುವನು ಚಿತ್ರಪಟ್ಟಿ ಕೇಳು. ಕೀಟಕ ಮಹಾರಾಜನ ಬಂದ ಮಹದ್ವಾರದ ಮುಂಭಾಗದಲ್ಲಿ ನಿಂತಿರುವನೆಂದು ನಮ್ಮ ಅಕ್ಕಯ್ಯರಾದ ಸುಧಿಷ್ಠಾದೇವಿ ತಿಳಿಸುವಂತ ವಿಚಾರಣೆ ಅವನಿಗೆ ಬೇಗನೆ ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿದ ಜಾಗೃತಿ.
ಐಶ್ವರ್ಯ ವಸ್ತು ಮೇಲೆ ಕೇಳ ಅನುಜಾಗ್ರಣಿ ನೀನೇ ಧೀಮಣಿ. ಜಾತಿಯಾದ ಸುಧಿಷ್ಠಾದೇವಿ ಅಮ್ಮನಾದ ಕೀಚಕಾಗ್ರಣಿ ನಿಮ್ಮ ಪುತ್ರನಾದ ಉತ್ತರನು, ನಿಮ್ಮ ಪುತ್ರಿಯರಾದ ಉತ್ತರಿಯು ಮತ್ತು ಮಾಮನಾದ ವಿರಾಟ ಭೂಮನು ಮತ್ತು ನಿಮ್ಮ ಸರ್ವ ಪ್ರಜಾ ಪರಿವಾರವೆಲ್ಲ ಕುಶಲದಿಂದಿರುವರೇನಮ್ಮ ಅಕ್ಕಯ್ಯ ತಮ್ಮಯ್ಯ ಅಕ್ಕಯ್ಯ ಹೇಳುವನು ಕೇಳು. ಅದೇನು ಉತ್ತಾರವಾಗಿರಾಗ್ತದೆ. ನಮ್ಮ ಪ್ರಜೆ ಪರಿವಾರದವರೆಲ್ಲರೂ ಇಂದಿನವರೆಗೂ ಕ್ಷೇಮದಿಂದಿರುವರು. ನೀವು ಮತ್ತು ನಿಮ್ಮ ಪ್ರಜೆ ಪರಿವಾರದವರೆಲ್ಲ ಕ್ಷೇಮದಿಂದಿರುವರು. ಅನುಜಾಗ್ರಣಿ ಧೀಮಣಿ. ಅಹೋ ಅಕ್ಕಯ್ಯ ತಮ್ಮಯ್ಯ, ನಮ್ಮ ತಮ್ಮಂದರು ಮತ್ತು ಪ್ರಜಾ ಪರಿವಾರವೆಲ್ಲ ಹಿಂದಿನವರೆಗೆ ಕ್ಷೇಮದಿಂದಿರುವವು. ಆ ಪ್ರಜೆ ಅನುಜನೇ, ಎನ್ನಗೆ ನಿನ್ನ ಪಾದಾದ ಬಿಂದಂಗಳಿಂದ ದರ್ಶನವಿಲ್ಲದೆ ಬಹಳ ದಿವಸಗಳಾಯಿತು. ಆದ್ದರಿಂದ ನಮ್ಮ ದರ್ಶನಾತ್ಮಕವಾಗಿ ಇಲ್ಲಿಗೆ ಬಂದರು. ಹೌದೇ ತಮ್ಮನೇ? ಅಕ್ಕಯ್ಯ ತಮ್ಮಯ್ಯ, ಎನ್ನ ದೇಹವು ಪ್ರಯಾಣದ ಆಯಾಸದಿಂದ ಬಾಯಾರಿರುವುದು. ಆದ್ದರಿಂದ ಎನ್ನಗೆ ಸ್ವಲ್ಪ ಜಲವನ್ನು ತರಿಸಿಕೊಳ್ಳಮ್ಮ. ಅಕ್ಕಯ್ಯ ಸ್ವಲ್ಪ ತಾಳು ಅನುಜನೇ. ನಿನ್ನ ಇಷ್ಟರಂದಾಗಲ ಆಗ್ರಜೆ. ಅಮ್ಮ ಆಸೆ ಅಂದ್ರೆ ಒಣೇನೂರು ಬಸವರಾಜಿವರು ಕೀಚಕನ ಪಾತ್ರ ಮಾಡಿದಂತವರಿಗೆ ಹಸಿಲಿನ ದಾಹದಿಂದ ಬಾಯಾರಿಕೊಂಡು ಬಂದಿರುವನು. ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾ. ಅಮ್ಮಯ್ಯ, ಜಲವನ್ನು ತೆಗೆದುಕೋ. ಅಕ್ಕಯ್ಯ, ಬಿಸಿಲಿನ ದಾಹದಿಂದ ಬಾಯಾರಿಕೊಂಡು ಬಂದೆನೆಂದೆಯಲ್ಲ? ಹೌದಾ ಆಗ್ರಜೆ? ಹಾಗಾದರೆ ಜಲವನ್ನು ಸ್ವೀಕರಿಸು. ಈ ಸಭಾಮಂದಿರದ ಮುಂಭಾಗದೊಳಗಿರುವ ಈ ಸುಂದರ ಸ್ತ್ರೀಯರ ಚಂದ್ರಬಿಂಬದಂತೆ ಉಳಿಸಿದರೆ ಚಂದ್ರನಲ್ಲ, ಚಂದ್ರನಲ್ಲಿ ಕಳಂಕ ಉಂಟು. ಆದರೆ ಈಗ ಮುಖದಲ್ಲಿ ಕಳಂಕವೇ ಇಲ್ಲ. ಅಕ್ಕಯ್ಯ, ಏನು ಚಂದ್ರನು, ಏನು ಚಕ್ರವಾಕ್ಯ ತರಂಗನು, ಏನು ತಾವರಿಯು,